ಕಾರ್ಯಕ್ರಮಕ್ಕೆ ಯಕ್ಷಗಾನ ಕಲಾಭಿಮಾನಿಗಳಾದ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಕಾರ್ಯಕ್ರಮದ ಆರಂಭದಲ್ಲಿ ದೀಪ ಪ್ರಜ್ವಲನೆ. ಅದಕ್ಕೆ ನಾನು ಸಂಘದ ಅಧ್ಯಕ್ಷರಾದ ಶ್ರೀಮತಿ ನಿಶಾ ಶೆಟ್ಟಿ, ಸಂಘದ ವಿಶ್ವಸ್ತ ಹಾಗೂ ಇಂದಿನ ಕಾರ್ಯಕ್ರಮದ ಸಂಘಟಕರಾದಂತಹ ಶ್ರೀ ನಾರಾಯಣ ಎಂ ಶೆಟ್ಟಿ ಅವರು, ವಿಶ್ವಸ್ತರಾದಂತಹ ಶ್ರೀ PS ಕಾರಂತ್ ಅವರು, ಮಹಿಳಾ ಮುಖ್ಯಸ್ಥೆ ಶ್ರೀಮತಿ ಚಂದ್ರಿಕಾ ಕೋಟ್ಯ, ಸಿರಿಕಲಾ ಮೇಳದ ಸಂಚಾಲಕರಾದಂತಹ ಶ್ರೀ ಸುರೇಶ್ ಹೆಗಡೆ ಅವರು, ಸಂಘದ ಕಾರ್ಯದರ್ಶಿ ಶ್ರೀ ವಿದ್ಯಾಧರ್, ಕೊಡುಗೆ ದಾನಿಗಳಾದಂತಹ ಶ್ರೀ ಸದಾಶಿವ ಪೂಜಾರಿ, ನವೀನ್ ಶೆಟ್ಟಿ, ರಾಜೀವ್ ಶೇರಿಗಾರ್, ಬಾಲಚಂದ್ರ ಶೆಟ್ಟಿ, ದಾಕ್ಷಾಯಿಣಿ ರಾವ್, ಮಹೇಶ್ ಶೆಟ್ಟಿ, ರಾಜೀವ್ ಕೆ ಶೆಟ್ಟಿ ಬೆಸ್ಟ್ ಪೇಪರ್ ಮಿಲ್ ಮತ್ತು ಕರ್ಣಕ ಶೆಟ್ಟಿ ಅವರು, ಅವರನ್ನು ನಾನು ವೇದಿಕೆಗೆ ಬರಮಾಡಿಕೊಳ್ತಿದ್ದೇನೆ. ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕಾಗಿ ನಾನು ವಿನಂತಿಸಿಕೊಳ್ತೇನೆ. ದಯವಿಟ್ಟು ಕಾರ್ಯಕ್ರಮದ ಮೊದಲನೇ ಅಂಗವಾಗಿ ದೀಪ ಪ್ರಜ್ವಲನೆ. ದೀಪ ಜ್ಯೋತಿ ಜನಾರ್ದನ, ದೀಪೋ ಹರತೋ ಮೇ ಪಾಪಂ, ದೀಪ ಜ್ಯೋತಿರ್ನಮೋಸ್ತುತೇ. ಮತ್ತು ದುಷ್ಟತನವನ್ನು ಹೋಗಲಾಡಿಸುತ್ತದೆ. ಜ್ಞಾನ ಅಥವಾ ಬುದ್ಧಿವಂತಿಕೆ ಸಂಪತ್ತಿನ ಶ್ರೇಷ್ಠ ರೂಪವಾಗಿರುವುದರಿಂದ ದೀಪದ ಬೆಳಕು ಸಮೃದ್ಧಿಯನ್ನು ಕೊಡುತ್ತದೆ. ಕಾರ್ಯಕ್ರಮದ ಗಣ್ಯರೆಲ್ಲರೂ ದೀಪವನ್ನು ಬೆಳಗಿಸಬೇಕಾಗಿ ನಾನು ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಶ್ರೀಮತಿ ವಾಸಂತಿ ಭಟ್ ಅವರಿಂದ ಪ್ರಾರ್ಥನೆ. ದಯವಿಟ್ಟು ವಾಸಂತಿ ಭಟ್ ಅವರು ವೇದಿಕೆಗೆ ಆಗಮಿಸಬೇಕು.
ವಾಸಂತಿ ಭಟ್ ಅವರಿಗೆ ಸುಮಧುರವಾದಂಥ ಪ್ರಾರ್ಥನೆಯನ್ನು ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲ ಅತಿಥಿಗಳು ತಮ್ಮ ಸ್ಥಾನವನ್ನು ಗ್ರಹಣ ಮಾಡಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ. ಸುರೇಶ್ ಹೆಗಡೆಯವರು ಸ್ಥಾನವನ್ನು ಗ್ರಹಣ ಮಾಡಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ದಯವಿಟ್ಟು ಮೇಳದ ಸಂಘಟಕರು ಯಜಮಾನರು ಆದಂಥ ಶ್ರೀ ಸುರೇಶ್ ಹೆಗಡೆ ಕಡತೋಗಿಯವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಸಿರಿಕಲಾ ಮೇಳವನ್ನು ಕಟ್ಟಿ ಬೆಳೆಸಿದಂಥವರು ಸುರೇಶ್ ಹೆಗಡೆಯವರು ಇವತ್ತು ನಮ್ಮ ಈ ಸಂಘದ ವೇದಿಕೆ ಮೇಲೆ ಸನ್ಮಾನವನ್ನು ಮಾಡಲಿಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಸುರೇಶ್ ಹೆಗಡೆಯವರಿಗೆ ಶಾಲು ಹೊದಿಸಿ ಸನ್ಮಾನಿಸಲು ಸಂಘದ ಅಧ್ಯಕ್ಷರಾದಂಥ ಶ್ರೀಮತಿ ನಿಶಾ ಶೆಟ್ಟಿ ಮತ್ತು ಇಂದಿನ ಕಾರ್ಯಕ್ರಮದ ಸಂಘಟಕ ಹಾಗೂ ವಿಶ್ವಸ್ತರಾದಂಥ ಶ್ರೀ ಎಂ ಶೆಟ್ಟಿಯವರು ವೇದಿಕೆಗೆ ಆಗಮಿಸಬೇಕು ಮತ್ತು ಇವರನ್ನು ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಫಲತಾಂಬೂಲವನ್ನು ಸಂಘದ ವಿಶ್ವಸ್ತರಾದಂಥ ಶ್ರೀ ನಾಗರಾಜ್ ಶೆಟ್ಟಿ ಮತ್ತು ಶ್ರೀಮತಿ ಪ್ರಫುಲ್ಲ ಶೆಟ್ಟಿಯವರು ವೇದಿಕೆಗೆ ಆಗಮಿಸಬೇಕು. ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಸಿರಿಕಲಾ ಮೇಳದ ಜಂಟಿ ಸಂಚಾಲಕರಾದಂಥ ಮಾಬಲ ಹೆಗಡೆ PS ಅವರು ವೇದಿಕೆಯನ್ನು ಅಲಂಕರಿಸಬೇಕು. ದಯವಿಟ್ಟು ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತೇವೆ. ಸಿರಿಕಲಾ ಮೇಳವನ್ನು ಕಟ್ಟಿ ಬೆಳೆಸಿದಂಥ ಸುರೇಶ್ ಹೆಗಡೆಯವರಿಗೆ ನೆರಳಾಗಿ ನಿಂತವರು, ಯಕ್ಷಗಾನದಲ್ಲಿ ಅಪಾರ ಆಸಕ್ತಿಯನ್ನು ಹೊಂದಿದವರು ಶ್ರೀ ಮಹಾಬಲ PS ಅವರು. ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಅವರು ಸನ್ಮಾನಿತರಾಗಿದ್ದಕ್ಕೆ ಹೆಮ್ಮೆ ಪಡ್ತಾ ಇದ್ದೇವೆ. ಇವರನ್ನು ಸನ್ಮಾನಿಸಲಿಕ್ಕೆ ಸಂಘದ ವಿಶ್ವಸ್ತರಾದಂಥ ಶ್ರೀ ಸಂಜಯ್ ಮಾರ್ಬಳ್ಳಿಯವರು ಹಾಗೂ ಅವರ ಶ್ರೀಮತಿ ನೀತಾ ಮಾರ್ಬಳ್ಳಿಯವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಶಾಲು ಹೊದಿಸಿ ಅವರನ್ನು ಸನ್ಮಾನಿಸಬೇಕು. ಫಲತಾಂಬೂಲವನ್ನು ಸದಾಶಿವ ಪೂಜಾರಿಯವರು ಮತ್ತು ಅವರ ಶ್ರೀಮತಿ ವಾಸಂತಿ ಪೂಜಾರಿಯವರು ವೇದಿಕೆಗೆ ಆಗಮಿಸಬೇಕು. ಅವರನ್ನು ಫಲತಾಂಬೂಲವನ್ನು ನೀಡಿ ಅವರನ್ನು ಸನ್ಮಾನಿಸಬೇಕಾಗಿ ನಾನು ಈ ಸಮಯದಲ್ಲಿ ವಿನಂತಿಸಿಕೊಳ್ತೇನೆ. ದಯವಿಟ್ಟು ವೇದಿಕೆಗೆ ಬರಬೇಕು. ಹಿರಿಯ ಯಕ್ಷಗಾನ ಕಲಾವಿದ ಶ್ರೀ ಗೋಪಾಲಾಚಾರ್ಯ ತೀರ್ಥಳ್ಳಿಯವರು ವೇದಿಕೆಗೆ ಬರಬೇಕು, ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕು. ಅದಕ್ಕಾಗಿ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ.
ತೀರ್ಥಹಳ್ಳಿ ಗೋಪನಾಥ್ ಇವರ ಬಗ್ಗೆ ವಿವರಣೆ ಕೊಡಲಿಕ್ಕೆ ಪದಗಳೇ ಸಾಕಾಗಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ರಾಜ್ಯ ಪ್ರಶಸ್ತಿ ವಿಜೇತ, ಸಾವಿರಾರು ಪ್ರಶಸ್ತಿ ಸನ್ಮಾನಗಳಿಗೆ ಇವರು ಭಾಜನರಾಗಿದ್ದಾರೆ. ದೊಡ್ಡ ಕಲಾವಿದರಾಗಿ ಯಾವುದೇ ಬೆಂಬುಗಳಿಲ್ಲದೆ ಅತ್ಯಂತ ಸರಳವಾಗಿ ಸಜ್ಜನಿಯ ವ್ಯಕ್ತಿತ್ವದಿಂದ ಬಾಳಿದವರು. ಹಿರಿಯ ಕಲಾವಿದರ ಒಡನಾಡಿ, ಹಿರಿಯ ಕಲಾವಿದರಾಗಿ ಗುರುವಾಗಿ ರಂಗದ ನಡೆಯನ್ನು ಅವರು ಕಲಿಸಿದವರು. ಇವತ್ತು ವೃತ್ತಿಪರ ಯಕ್ಷಗಾನ ಮೇಳದಲ್ಲಿ ಯುವ ಕಲಾವಿದರು ತೀರ್ಥಹಳ್ಳಿಯವರಂತೆ ನಾನು ಕೂಡ ವೇಷ ಮಾಡಬೇಕು ಅನ್ನುವಂಥ ಒಂದು ಕನಸನ್ನ ಹೊತ್ತವರು. ಆದರೆ ಅದರಲ್ಲಿ ಎಷ್ಟು ಸಫಲತೆಯನ್ನು ಅವರು ಕಂಡುಕೊಂಡಿದ್ದಾರೋ ಅದು ನಮಗೆ ಗೊತ್ತಿಲ್ಲ. ಗೋಪಾಲಣ್ಣ ಯಕ್ಷಗಾನದ ಘನತೆಯನ್ನು ಹೆಚ್ಚಿಸಿದವರು. ಯಾಕೆಂತ ಹೇಳಿದ್ರೆ ನಾನೊಂದು ಕಾರ್ಯಕ್ರಮದಲ್ಲಿ ಕೇಳಿದಂಥ ಮಾತು, ಪೆರಡೂರು ಮೇಳದ ಯಜಮಾನರಾದಂಥ ಕರುಣಾಕರ್ ಶೆಟ್ಟಿಯವರು ಹೇಳಿದಂಥ ಒಂದು ಮಾತು, ಗೋಪಾಲಣ್ಣನಂತಹ ಕಲಾವಿದ ನಮ್ಮ ಮೇಳದಲ್ಲಿ ಇದ್ರೆ ನನಗೆ ನನ್ನ ಜೀವನದಲ್ಲಿ ಎಂಥ ಕಷ್ಟ ಬಂದರೂ ಕೂಡ ಅದನ್ನು ನಾನು ಎದುರಿಸ್ತೇನೆ ಅನ್ನುವಂಥ ಒಂದು ಮಾತು. ಯಾಕೆಂತ ಹೇಳಿದ್ರೆ ಇವರ ಬಗ್ಗೆ ಇರುವಂತಹ ಅವರಿಗೆ ಇರುವಂತಹ ಒಂದು ಅಪಾರ ನಂಬಿಕೆ. ಇಂಥ ಒಬ್ಬ ಕಲಾವಿದರಿಗೆ ನಾವು ನಮ್ಮ ಕನ್ನಡ ಸಂಘದಲ್ಲಿ ಅವರನ್ನು ಸನ್ಮಾನಿಸ್ತಾ ಇರುವುದು ನಮ್ಮ ಸಂಘಕ್ಕೆ, ನಮಗೆಲ್ಲರಿಗೂ ಒಂದು ಹೆಮ್ಮೆ. ಇಂಥ ಒಂದು ಕಲಾವಿದರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಅವರ ವೃತ್ತಿ ಜೀವನ ಮತ್ತಷ್ಟು ಉತ್ತುಂಗಕ್ಕೆ ಇರಲಿ ಅನ್ನುವಂಥದ್ದೇ ದೇವರಲ್ಲಿ ನನ್ನ ಪ್ರಾರ್ಥನೆ. ದಯವಿಟ್ಟು ಚಪ್ಪಾಳೆ ಮೂಲಕ ಅವರನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಇವತ್ತು ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಲಿಕ್ಕೆ ನಮ್ಮ ಸಂಘದ ಕಾರ್ಯದರ್ಶಿಯಾದಂತಹ ಶ್ರೀ ವಿದ್ಯಾಧರ ಭಟ್ ಅವರು ಮತ್ತು ಅವರ ಶ್ರೀಮತಿ ಅವರಂತಹ ಶ್ರೀ ವಾಸಂತಿ ಭಟ್ ಅವರು ವೇದಿಕೆಗೆ ಆಗಮಿಸಬೇಕು. ಹಾಗೆ ಫಲತಾಂಬೂಲವನ್ನು ನೀಡಿ ಅವರನ್ನು ಗೌರವಿಸಲಿಕ್ಕೆ ಲಾರೆನ್ಸ್ ಮತ್ತು ನವೀನ್ ಶೆಟ್ಟಿ ಅವರು ವೇದಿಕೆಗೆ ಆಗಮಿಸಬೇಕು. ದಯವಿಟ್ಟು ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಕೊನೆಯದಾಗಿ ಇಂದಿನ ಕಾರ್ಯಕ್ರಮದ ಪ್ರಧಾನ ಭಾಗವತರಾದಂಥ ಶ್ರೀ ಸುರೇಶ್ ಶೆಟ್ಟಿ ಶಂಕರನಾರಾಯಣ ಅವರು ವೇದಿಕೆಗೆ ಬರಬೇಕು, ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಬೆಳಗುದಿಟ್ಟಿನ ಅತ್ಯಂತ ಪ್ರಸಿದ್ಧ ಭಾಗವತರು ಸುರೇಶ್ ಶೆಟ್ಟರು. ತನ್ನ ಅತ್ಯಂತ ಸರಳ ಸಜ್ಜನಿಕೆಯಿಂದ ಕೂಡಿದವರು, ಸ್ನೇಹಮಯ ವ್ಯಕ್ತಿತ್ವ. ಕೆಲವೊಂದು ಪ್ರಸಂಗ ಮತ್ತು ಪದ್ಯಕ್ಕೆ ಸುರೇಶ್ ಶೆಟ್ಟಿಯವರಿಗೆ ಸಾಕಿ. ಅಷ್ಟೊಂದು ಸೊಗಸು. ಹಲವಾರು ವೃತ್ತಿ ಮೇಳಗಳಲ್ಲಿ ಇವರು ಪ್ರಧಾನ ಭಾಗವತರಾಗಿ ಕೆಲಸ ಮಾಡಿದವರು. ಪೆರಡೂರು ಮೇಳದಲ್ಲಿ ಅತ್ಯಂತ ಪ್ರಸಿದ್ಧಿ ಪಡೆದಂಥ ಭಾಗವತರಾಗಿ ಹೆಸರು ಮಾಡಿದವರು. ಇವತ್ತು ಅವರನ್ನು ಸನ್ಮಾನಿಸಲಿಕ್ಕೆ ನಮ್ಮ ಸಂಘದ ಶ್ರೀ ಗಣೇಶ್ ಶೆಟ್ಟಿ ಮತ್ತು ಅವರ ಶ್ರೀಮತಿಯವರಾದಂಥ ಜ್ಯೋತಿ ಶೆಟ್ಟಿಯವರು ವೇದಿಕೆಗೆ ಬರಬೇಕು. ಫಲತಾಂಬೂಲವನ್ನು ನೀಡಿ ಅವರನ್ನು ಗೌರವಿಸಲು ಪುಷ್ಪರಾಜ್ ಶೆಟ್ಟಿ ಮತ್ತು ಅನಿಲ್ ಶೆಟ್ಟಿ ಅವರು ವೇದಿಕೆಗೆ ಬರಬೇಕು. ದಯವಿಟ್ಟು
ಅನುಪಸ್ಥಿತಿಯಲ್ಲಿ ದಯವಿಟ್ಟು ಬಾಲಕೃಷ್ಣ ಶೆಟ್ಟಿ ಅವರು ವೇದಿಕೆ ದಯವಿಟ್ಟು ಆಗಲಿ. ತುಳು ಐಸಿರಿ ಸಂಘದ ಅಧ್ಯಕ್ಷರು ಬಾಲಕೃಷ್ಣ ಶೆಟ್ಟಿ ಅವರು ದಯವಿಟ್ಟು ವೇದಿಕೆ. ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಈಗಾಗಲೇ ಸಂಘದಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ದೆವು. ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಮಾಡುವಂಥ ಪರಿಸ್ಥಿತಿಯಲ್ಲಿ ನಾವು ಇರಲಿಲ್ಲ. ಆದರೆ ಸುರೇಶ್ ಹೆಗಡೆಯವರ ಒಂದು ಸ್ನೇಹಕ್ಕೆ, ಅವರ ಪ್ರೀತಿಗೆ, ಅವರ ವಿಶ್ವಾಸಕ್ಕೆ ತಲೆಬಾಗಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆಲ್ಲ ತಾವೆಲ್ಲ ಕಲಾಭಿಮಾನಿಗಳು ಕೈ ಜೋಡಿಸಿದ್ದೀರಿ. ಮುಖ್ಯವಾಗಿ ಇವತ್ತು ಶ್ರೀಮತಿ ಸುಷ್ಮಾ ರಾಜು ಶೇರೇಗರ್ ಮತ್ತು ಶ್ರೀಮತಿ ವಾಸಂತಿ ಸದಾಶಿವ ಪೂಜಾರಿ ಅವರು ಇಂದಿನ ಎಲ್ಲ ಊಟೋಪಚಾರದ ವ್ಯವಸ್ಥೆಗೆ ಧನ ಸಹಾಯವನ್ನು ನೀಡಿ ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇವತ್ತಿನ ಯಕ್ಷಗಾನ ಕಲಾ ಪ್ರಸ್ತುತಿ ಸುದರ್ಶನ ವಿಜಯ ಮತ್ತು ಕಾರ್ತವೀರ್ಯ. ತಾವೆಲ್ಲರೂ ಇವತ್ತಿನ ಯಕ್ಷಗಾನ ಕಾರ್ಯಕ್ರಮವನ್ನು ಕೊನೆಯ ತನಕ ನೋಡಿ ಕಲೆ ಮತ್ತು ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ನಾನು ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತೇನೆ. ಕಾರ್ಯಕ್ರಮದ ಕೊನೆಯಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಅದನ್ನು ಕೂಡ ತಾವುಗಳೆಲ್ಲರೂ ಸ್ವೀಕರಿಸಬೇಕು. ಯಕ್ಷಗಾನ ಗೆಲ್ಲಿ, ಯಕ್ಷಗಾನ ಬಾಳ್ಗೆ. ಹಾಗೆ ಯಕ್ಷಗಾನ ನಮ್ಮ ಸಿರಿಕಲಾ ಮೇಳದ ಯಜಮಾನರಾದಂಥ ಸುರೇಶ್ ಹೆಗಡೆಯವರು ತಮ್ಮ ಮೇಳದ ಬಗ್ಗೆ ಒಂದೆರಡು ಮಾತನ್ನು ಆಡಲಿಕ್ಕೆ ಬಯಸ್ತಾರೆ. ಅವರಿಗೆ ನಾನು ವೇದಿಕೆಯನ್ನು ತೆರವು ಮಾಡಿಕೊಡ್ತಾ ಇದ್ದೇನೆ. ಯಕ್ಷ ದೇವತೆಗೆ ನಮಸ್ಕರಿಸಿ ಮಹಾಗಣಪತಿಯನ್ನು ಮನಸ್ಸಾಗಿ ನೆನೆದು ನಾವು ನೀವು ಆರಾಧಿಸುವಂಥ ಎಲ್ಲ ದೇವಾನುದೇವತೆಗಳನ್ನು ಸ್ಮರಿಸಿ ಶ್ರೀಕಲಾ ಯಕ್ಷೋತ್ಸವ 2024 ಮುಂಬೈ ಹಾಗೂ ಗುಜರಾತಿನ ವಾಪಿಯಲ್ಲಿ ನಡೀತಾ ಇದೆ. 14ನೇ ತಾರೀಕಿನಿಂದ ಶುರುವಾದ ಈ ಕಾರ್ಯಕ್ರಮ ಇವತ್ತು 8ನೇ ದಿವಸ. ನಾಳೆ ಸಮಾರೋಪ ಸಮಾರಂಭ ಸೈಯನ್ ಗೋಕುಲ್ ಹಾಗೂ ಮುಂಬೈನಲ್ಲಿ. ನಾವು ನಾರಾಯಣ ಶೆಟ್ಟರನ್ನ ಹಾಗೂ ರಾಜಣ್ಣನ ಕೇಳ್ಕೊಂಡ್ವಿ, ವಾಪಿಯಲ್ಲಿ ಕಾರ್ಯಕ್ರಮ ಮಾಡೋಣ ಅಂತ ಕೇಳಿದಾಗ ಪ್ರೀತಿಯಿಂದ ಅವರು ಒಪ್ಪಿಕೊಂಡು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವಕಾಶಕ್ಕಾಗಿ ಸಿರಿಕಲಾ ಮೇಳದ ಎಲ್ಲ ಕಲಾವಿದರ ಪರವಾಗಿ ಅನಂತ ಧನ್ಯವಾದವನ್ನು ನಿಮ್ಮ ಚಪ್ಪಾಳೆಯೊಂದಿಗೆ ತಿಳಿಸ್ತಾ ಇದ್ದೀನಿ. ಸಿರಿಕಲಾ ಮೇಳ ಬರುವ ವರ್ಷ 10ನೇ ವರ್ಷದ ಮುಂಬೈ ತಿರುಗಾಟವನ್ನು ಮಾಡ್ತಾ ಇದೆ. ಇಲ್ಲಿ ಇವತ್ತು 4ನೇ ಸಲ ನಾವು ಬಂದಿದ್ವಿ. ಅದಕ್ಕೆ ಕಾರಣರು NM ಶೆಟ್ಟರು, ರಾಜಣ್ಣ, ಕಾರಂತರು ಎಲ್ಲ ನೀವೆಲ್ಲ ಮುಖ್ಯಸ್ಥರು. ನಿಮ್ಮೆಲ್ಲರಿಗೂ ನಾನು ಧನ್ಯವಾದವನ್ನು ಸಮರ್ಪಿಸ್ತೇನೆ. ಸಿರಿಕಲಾ ಮೇಳ ಸುಮಾರು 15 ವರ್ಷಗಳ ಹಿಂದೆ ಹುಟ್ಟಿಕೊಂಡಂಥ ಮೇಳ. ಪ್ರತಿ ವರ್ಷ ಸಿರಿಕಲಾ ವಾರ್ಷಿಕೋತ್ಸವವನ್ನು ಮಾಡ್ತೇವೆ. ಆ ಸಂದರ್ಭದಲ್ಲಿ ಕಲಾವಿದರು, ಶ್ರೀಮಂತ ಕಲಾವಿದರು ಆದರೆ ಆರ್ಥಿಕವಾಗಿ ಹಿಂದುಳಿದಂತಹ ಒಂದು ಬಡ ಕಲಾವಿದರನ್ನು ಗುರುತಿಸಿ 25,000 ಹಮ್ಮಿಣಿಯೊಂದಿಗೆ ಅವರಿಗೆ ಸನ್ಮಾನ ಪತ್ರ ಎಲ್ಲವನ್ನು ಕೊಟ್ಟು ಊರಿಂದ ಬಂದು ಹೋಗುವಂಥ ವಾಹನ ವೆಚ್ಚವನ್ನು ಕೊಟ್ಟು ಗೌರವಿಸ್ತಾ ಇದೆ. ಅದರ ಜೊತೆಯಲ್ಲಿ ಸಿರಿಕಲಾ ಪೋಷಕ ಪುರಸ್ಕಾರ ಇಬ್ಬರು ಗಣ್ಯರಿಗೆ. ಅಂದರೆ ಸಿರಿಕಲಾ ಪೋಷಕ ಪುರಸ್ಕಾರ ಅಂದರೆ ಸಿರಿಕಲಾ ಮೇಳ ಒಂದೇ ಅಲ್ಲ, ಎಲ್ಲ ಕಲೆಯನ್ನು ಗೌರವಿಸುವಂಥ
ಪೋಷಕರನ್ನ ಇಬ್ಬರನ್ನ ಗುರುತಿಸಿ ನಾವು ಶ್ರೀಕರ ಪೋಷಕ ಪುರಸ್ಕಾರವನ್ನು ಕೊಡ್ತೇವೆ. ಹಾಗೆ ಈ ವರ್ಷದಿಂದ ಹೊರ ರಾಜ್ಯದಲ್ಲೂ ಅದನ್ನು ಮುಂದುವರಿಸಿದ್ದೇವೆ. ಅದರ ಭಾಗವಾಗಿ ಮೊನ್ನೆ ಡೊಂಬಿವಲಿಯಲ್ಲಿ 15ನೇ ತಾರೀಕು ಕಾನಂದಿ ಪ್ರಕಾಶ್ ಭಟ್ ಅಂತ ಅವರಿಗೆ ಶ್ರೀಕರ ಪೋಷಕ ಪುರಸ್ಕಾರವನ್ನು ಕೊಟ್ಟಿದ್ದೇವೆ. ಕಾರಣ ಅವರು ಕಲಾವಿದರನ್ನು ಮೇಳವನ್ನು ಗೌರವಿಸಿ ಯಕ್ಷಗಾನ ಮಾಡಿಸೋದನ್ನು ಮಾಡ್ತಾರೆ. ಸಂಘಟಕರು ಕೂಡ ಹೌದು. ಶನೀಶ್ವರ ಮಂದಿರದ ಪ್ರಧಾನ ಅರ್ಚಕರಾಗಿಯೂ ಅವರು ಮುಂಬೈನಲ್ಲಿ ವಾಸವಾಗಿದ್ದಾರೆ. ಅವರಿಗೆ ನಾವು ಕೊಟ್ಟಿದ್ದೇವೆ. ಇವತ್ತು ನಮಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಂತಹ ಇಲ್ಲಿಯ ಅಧ್ಯಕ್ಷರು ಕೇಳಲಿಕ್ಕೆ ತುಂಬ ಖುಷಿಯಾಗುತ್ತೆ. ನಿಶಕ್ಕ ದಯಮಾಡಿ ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಶ್ರೀಕರ ಮೇಳದ ಗೌರವವನ್ನು ಸ್ವೀಕರಿಸಲಿಕ್ಕೆ ನಿಶಕ್ಕ ಹಾಗೂ ಅವರ ದಂಪತಿಗಳನ್ನೇ ಕರೀತಾ ಇದ್ದೇನೆ. ನಾರಾಯಣ್ ಶೆಟ್ಟರು ಕೂಡ ಒಂದ್ಸಲ ಬರಬೇಕು ವೇದಿಕೆಗೆ. ನಾರಾಯಣ್ ಶೆಟ್ಟರು ದಯಮಾಡಿ ವೇದಿಕೆಗೆ ಬರಬೇಕು. ಶ್ರೀಯುತ ವಿದ್ಯಾಧರ ಭಟ್ರು ದಯಮಾಡಿ ವೇದಿಕೆಗೆ ಬನ್ನಿ. ವಿದ್ಯಾಧರ ಭಟ್ರು ಬನ್ನಿ, ಬೇಗ ಬಂದರೆ ನಾವು ಕಾರ್ಯಕ್ರಮ ಬೇಗ ಶುರು ಮಾಡ್ಬೋಣ. ಗಣಪತಿ ಪೂಜೆ ಇದೆ. ಈ ಸಭಾ ಕಾರ್ಯಕ್ರಮ ಆದ ತಕ್ಷಣ ಗಣಪತಿ ಪೂಜೆ ಇದೆ ಚೌಕಿ ಮನೆಯಲ್ಲಿ. ಸ್ಥಳಾವಕಾಶವನ್ನು ನೋಡಿ ತಾವೆಲ್ಲರೂ ಬಂದು ದೇವರ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಳ್ತೇನೆ. ನಮ್ಮ ಹಿರಿಯ ಚೇತನ ಶ್ರೀಯುತ PS ಕಾರಂತರವರು ದಯಮಾಡಿ ವೇದಿಕೆಗೆ ಬನ್ನಿ. ಹಾಗೆ ರಾಜು ಶೆಟ್ಟಿಯವರು ನೀವು ಬಂದ್ಬಿಡಿ, ಎಲ್ಲ ಬೇಗ ಬೇಗ ಮುಗಿಸ್ಕೊಂಬರೋಣ. ರಾಜಣ್ಣ ಏನಿದ್ರಿ? ರಾಜು ಶೆಟ್ಟರು ಬನ್ನಿ, ದಯಮಾಡಿ ವೇದಿಕೆಗೆ ಬನ್ನಿ. ಇವತ್ತಿನ ಸುದರ್ಶನ ವಿಜಯ ಹಾಗೂ ಕಾರ್ತವೀರ್ಯದಲ್ಲಿ ಸುರೇಶ್ ಶೆಟ್ಟಿಯವರು ಭಾಗವತರಾಗಿ, ಅವರ ಜೊತೆ ಗಣೇಶ್ ಯುಗಲಿಯವರಿದ್ದಾರೆ. ಮದ್ದಳೆಯ ಮಾಂತ್ರಿಕ ಎಂದೇ ಹೆಸರು ಪಡೆದಂತಹ ಪರಮೇಶ್ವರ ಪಂಡರಿ ಕರ್ಕಿ ಅವರು ಸಾಲಿಗ್ರಾಮ ಮೇಳದಲ್ಲಿ ಹೆಚ್ಚು ಕಡಿಮೆ 25 ವರ್ಷ ತಿರುಗಾಟ ಮಾಡಿದ್ದಾರೆ. ಚಂಡೆಯಲ್ಲಿ ಗಜಾನನ ಹೆಗಡೆ ಸಾಂತೂರವರು ಉದಯೋನ್ಮುಖ ಚಂಡೆಗಾರರು ಅತ್ಯುತ್ತಮವಾಗಿ ಚಂಡೆಯನ್ನು ನುಡಿಸ್ತಾರೆ. ಹಾಗೆ ಸುದರ್ಶನ ವಿಜಯದಲ್ಲಿ ದೇವೇಂದ್ರನಾಗಿ ವಿನಯ ಹೊಸೋಟ, ವಿಷ್ಣುವಾಗಿ ನಿಹಾರಿಕ ಭಟ್, ಲಕ್ಷ್ಮಿಯಾಗಿ ಅರ್ಪಿತಾ ಹೆಗಡೆ ಹೊಳ್ಳ, ಸುದರ್ಶನ ನಾಗಶ್ರೀ ಗೀಗ, ಶತ್ರುಪ್ರಸಾದನಾಗಿ ಪ್ರಶಾಂತ್ ಹೆಗಡೆ ನೋಡೋರು. ಮುಂದೆ ಕಾರ್ತವೀರ್ಯನಲ್ಲಿ ರಾವಣನಾಗಿ ಪ್ರಶಾಂತ್ ವರ್ಧನ್, ಪ್ರಹಸ್ತನಾಗಿ ವಿನಾಯಕ್ ಗುಂಡ್ವಾಳ, ಮೂಗದೂತನಾಗಿ ಶ್ರೀಧರ್ ಭಟ್ ಕಾಸರಗೋಡು ಅವರು ನಿಮ್ಮನ್ನು ನಗಿಸಲಿಕ್ಕೆ ಬರ್ತಾ ಇದ್ದಾರೆ. ಇದರೆಲ್ಲದರ ಜೊತೆಗೆ 68 ವರ್ಷದ ಚಿರಯುವಕ ಬರೆಯುತ್ತಿದ್ದಾರೆ. ವೇಷಭೂಷಣದಲ್ಲಿ ಹೃದಯ ಆಡುವ ಹಾಗೂ ಪ್ರದೀಪ, ಸಹಕಾರ ಶ್ರೀದೇವಿ ಹೆಗಡೆ ಹಾಗೂ ಮಹಾಬಲೇಶ್ವರ್ PS ಅವರು. ಈ ಕಾರ್ಯಕ್ರಮದ ಸಂಯೋಜನೆಯನ್ನು ಸುರೇಶ್ ಹೆಗಡೆ ಕಡತೋಕ ನಾನೇ ಮಾಡಿದ್ದೇನೆ. ಕಾರ್ಯಕ್ರಮದ ಆಯೋಜನೆ ವಾಪಿ ಕನ್ನಡ ಸಂಘದ ಎಲ್ಲ ಸದಸ್ಯರಿಗೆ, ಅಧ್ಯಕ್ಷರಿಗೆ ಹಾಗೂ ನಿಮ್ಮೆಲ್ಲರಿಗೆ ನಾನು ತಲೆಬಾಗಿ ವಂದಿಸ್ತಾ ಇದ್ದೇನೆ. ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಹಕಾರವು ಕೂಡ ಈ ಕಾರ್ಯಕ್ರಮಕ್ಕೆ ನಮಗೆ ಇದೆ. ಇವರ ಸಂಸ್ಕೃತಿ ಇಲಾಖೆಗೂ ಕೂಡ ನಾನು ನನ್ನ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಗಣಪತಿ ಪೂಜೆಯನ್ನು ಪ್ರಾರಂಭಿಸಲಿಕ್ಕೆ ತಮ್ಮೆಲ್ಲರ ಅಪ್ಪಣೆಯನ್ನು ಬೇಡ್ಕೊಳ್ತಾ ಇದ್ದೇನೆ. ನಮಸ್ಕಾರ.
वक्रतुंड महाकाय कोटि सूर्य समप्रभा निर्विघ्नं कुरु मे देव सर्वकार्येषु सर्वदा ರಂಗಸ್ಥಳಕ್ಕಪ್ಪಣೆ ದೇವರಪ್ಪಣೆ. ಅಮ್ಮ ಕೈಯಲ್ಲಿ ಹಿಡ್ಕೊಂಡ್ರೆ ಒಳ್ಳೇದು. ನಮಸ್ಕಾರ, ಹೇಗಿದ್ದೀರಿ? ಇಲ್ಲಿಯ ತಾಯಂದಿರು ನಮಗೆ ಒಳ್ಳೆಯ ಶುಚಿರುಚಿಯಾದ ಊಟವನ್ನು ಬಡಿಸಿದ್ರು. ಅವರಿಗೆ ಒಂದು ಕೃತಜ್ಞತೆ ಹೇಳಲಿಕ್ಕೆ ಮರ್ತೋದೆ, ದಯಮಾಡಿ ಕ್ಷಮೆಯಲ್ಲಿ ಎಲ್ಲ ಮಾತೆಯರಿಗೆ ನನ್ನ ಧನ್ಯವಾದಗಳು.
ಮನುಷ್ಯರಿಗೆ ಆಗಲಿ ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ಎನ್ನುವಂತಹ ತಾಪತ್ರಯಗಳನ್ನು ಹೊಂದಿ ಬಾಲ್ಯ ಯೌವನ ವೃದ್ಧಾಪ್ಯ ಎನ್ನುವಂತಹ ಅವಸ್ಥಾತ್ರಯಗಳಿಂದ ಬಾಧಿತರಾಗಿದ್ದಾರೆ. ಆದರೆ ಸ್ವರ್ಗವಾಸಿಗಳಾದಂತಹ ನಾವು ಅಮೃತ ಪಾನವನ್ನು ಮಾಡುವುದರ ಮೂಲಕ ಅಮೃತೋಪಮವಾದ ಜೀವನ ಕ್ರಮವನ್ನು ನಡೆಸುತ್ತಾ ಎಲ್ಲ ಲೋಕದವರ ಪಾಲಿಗೆ ದೇವತೆಗಳಾಗಿ ವಿಜೃಂಭಿಸ್ತಾ ಇದ್ದೇವೆ. ಪುರಂದರನಾಮಕನಾದಂತಹ ನಾನು 100 ಯಾಗಗಳನ್ನು ಮಾಡುವುದರ ಮೂಲಕ 3 ಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರನಾಗಿ ಈ ಸ್ವರ್ಗಲೋಕದ ದೇವೇಂದ್ರ ಗದ್ದುಗೆಯನ್ನು ಏರಿ ರಾರಾಜಿಸುತ್ತಾ ಇದ್ದೇವೆ. ಇದು ಸಾಮಾನ್ಯವಾದಂತಹ ಸಭೆ ಅಲ್ಲ, ಸುಧರ್ಮ ಸಭೆ, ದೇವಲೋಕದ ಸಭೆ, ಪ್ರಪಂಚದ ಸಾಮಾನ್ಯ ಸಭೆ ಹಾಗೆ ಇದಲ್ಲ. ಯಾಕೆ? ವಿಶಿಷ್ಟವಾದದ್ದು, ವಿಶೇಷವಾದದ್ದು. ಒಂದು ಕಡೆಯಲ್ಲಿ ನವಗ್ರಹಗಳು, ಅಷ್ಟದಿಕ್ಪಾಲಕರು, ದ್ವಾದಶಾದಿತ್ಯರ ಸಾಲು, ಇನ್ನೊಂದು ಕಡೆಯಲ್ಲಿ ರಂಭಾದಿ ನಾರಿಯರ ನರ್ತನ, ಯಕ್ಷ ಗಂಧರ್ವರ ಗಾಯನ ರೋಮಾಂಚನ, ಕೇಳಿದ್ದನ್ನು ಕೊಡುವಂತಹ ಕಾಮಧೇನು, ಬಯಸಿದ್ದನ್ನು ಕೊಡುವಂತಹ ಕಲ್ಪವೃಕ್ಷ, ಧರಿಸುವುದಕ್ಕೆ ವಜ್ರಾಯುಧ, ಏರುವುದಕ್ಕೆ ಐರಾವತ, ಒಟ್ಟಿನಲ್ಲಿ ಇಂದ್ರನ ಭೋಗಕ್ಕೇನು ಕೊರತೆ? ಒಟ್ಟಿನಲ್ಲಿ ಹೇಳಬೇಕ, ಯೋಗ ಭೋಗ ಭಾಗ್ಯಗಳ ಸಂಸರ್ಗವೇ ಸ್ವರ್ಗ ಎಂದರೆ ತಪ್ಪಾಗಲಿಲ್ಲ. ಆದರೆ ಸ್ವರ್ಗವಾದ